ಬೇಸಿಗೆ ಕಾಲ ಅಲ್ವಾ, ಅದಕ್ಕೆ ಏನು ಮಾಡಿದ್ದಾರೆ, ಒಂದೆರಡು ನೈಟಿನ ಕೊಟ್ಟು ಕಳಿಸಿದ್ದಾರೆ ಹಾಕ್ಕೊಳ್ಳಿ ಅಂತ. ಸೊ ನೈಟಿ ಹಾಕ್ಕೊಳ್ತೀನಿ ನಾನು. ಇವಾಗ ಬೇಸಿಗೆ ಆಗಿರೋದ್ರಿಂದ ಕಾಟನ್ ನೈಟೀಸು ತುಂಬ ಯೂಸ್ ಆಗುತ್ತೆ. ಸೊ ಇದೊಂದು, ಆಮೇಲೆ ಇದೊಂದು 2 ನೈಟಿ ಕಳಿಸಿದ್ದಾರೆ ನನಗೆ ಅಂತ. ಸೊ ಥ್ಯಾಂಕ್ ಯು ಮಮ್ಮಿ. ಈಗ ತಮ್ಮೇನೋ ಸ್ವಲ್ಪ ಕೂಲ್ ಆಗಿರುತ್ತೆ ಸಮ್ಮರ್ ಇರೋದ್ರಿಂದ. ಆಮೇಲೆ ತಮಗೆ ಒಂದೆರಡು ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂತ ಕೊಟ್ಟು ಕಳಿಸ್ತಾರೆ. ನಾನೇ ಸ್ಟಿಚ್ ಮಾಡೋದು ಅವ್ರ ಬ್ಲೌಸ್ಗಳು ಆಲ್ಮೋಸ್ಟು. ಸೊ ಇದನ್ನು ಕೊಟ್ಟು ಕಳಿಸಿದ್ದಾರೆ. ಇದೆರಡು ನೈಟಿ ಕೊಟ್ಟು ಕಳಿಸಿದ್ರೆ ಇವಾಗ ಸ್ನಾನ ಮಾಡಿಬಿಟ್ಟು ಇದರಲ್ಲಿ ಯಾವುದಾದ್ರು ಒಂದು ಹಾಕ್ಕೊಳ್ತೀನಿ. ಇದು ರೆಡ್ ಇದೆ, ನಾನು ಹಾಕ್ಕೊಂಡಿರೋದು ರೆಡ್ಡೇ. ಸೊ ಡಿಸೈನ್ ಚೇಂಜ್ ಇದೆ ಅಷ್ಟೇ. ಸೊ ಚೆನ್ನಾಗಿದೆ ನೋಡಿ, ಹೀಗಿದೆ, ಚೆನ್ನಾಗಿದೆ. ಇಲ್ಲಿ ಪಾಕೆಟ್ ಬೇರೆ ಇದೆ, ಇದರ ಪಾಕೆಟ್ ಇದೆ ಹೀಗೆ. ಇನ್ನೊಂದು ಈ ಥರ ಬರುತ್ತೆ, ಇದು ಚೆನ್ನಾಗಿದೆ. ಈ ಕಲರ್ ನಾನು ಹಾಕೊಂಡಿದ್ದಿಲ್ಲ, ಒಂಥರ ಲೆಮನ್ ಎಲ್ಲೋ ಥರ. ಸೊ ಇದು ಚೆನ್ನಾಗಿದೆ. ಸೊ ಇದನ್ನೇ ಹಾಕೊಳ್ತೀನಿ ಇವಾಗ ಸ್ನಾನ ಮಾಡಿಬಿಟ್ಟು. ಈ ಕಲರ್ ನಾನು ಹಾಕ್ಕೊಂಡಿಲ್ಲ, ಸೊ ಇದನ್ನೇ ಹಾಕ್ಕೊಳ್ತೀನಿ. ನೋಡೋಣ, ಹಾಕ್ಕೊಂಡು ಪೂಜೆ ಎಲ್ಲ ಮಾಡ್ತೀನಿ ನೋಡೋಣ. ಇವತ್ತು ನನ್ನ ಹಸ್ಬೆಂಡ್ಗೆ ರಜಾ ಇದೆ. ಸೊ ಹಾಗಾಗಿ ದಿವಾನಾಗೆ ತುಂಬ ವರ್ಷಗಳಾಗೋಗಿತ್ತು. ಸ್ವಲ್ಪ ಪೇಂಟ್ ಎಲ್ಲ ಮಾಡಿ ತುಂಬ ಕಾಲುಗಳೆಲ್ಲ ಅದು ಇದಾಗೋಗಿದೆ, ಪೇಂಟ್ ಎಲ್ಲ ಹೋಗ್ಬಿಟ್ಟಿದೆ, ಎಲ್ಲ ತುಂಬ ಹಳೆಯದಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕಾಗಿ ಇವತ್ತು ರಜಾ ಇದೆ ಅಲ್ವಾ, ಅದಕ್ಕೆ ಪೇಂಟ್ ಮಾಡ್ತೀನಿ ಅಂದರು. ಓಕೆ ಆಯಿತು ಮಾಡಿ ಅಂತ ಹೇಳಿದೆ. ಸೊ ಹಾಗಾಗಿ ಮೇಲ್ಗಡೆನೂ ಮಾಡ್ತಾಯಿದ್ದಾರೆ. ಯಾಕೆ ಅಂದರೆ ಅದು ಮೇಲ್ಗಡೆ ಪ್ಲೇವುಡ್ ಅಲ್ವಾ, ನೀರೆಲ್ಲ ಬಿದ್ದರೆ ನೆನೆಯುತ್ತೆ ಅಂತ ಹೇಳ್ಬಿಟ್ಟು ಮೇಲ್ಗಡೆನೂ ಮಾಡಿದರು. ಆಯಿತು ಅಂತ ಹೇಳ್ಬಿಟ್ಟು ಮೇಲ್ಗಡೆನೂ ಮಾಡಿದ್ದಾರೆ. ಈ ಕಲರ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಗ್ಯಾಪ್ಗಳಲ್ಲಿ ಚಿಕ್ಕದಾಗಿ ಅವರು ಸರಿಯಾಗಿ ಮಾಡೇ ಇಲ್ಲ. ಸೊ ಹಂಗಾಗಿ ನಾನಿವಾಗ ಉಜ್ಜಿಸ್ತಾ ಇದ್ದೆ ಬ್ರಷಿಂದ. ಆಮೇಲೆ ಅಲ್ಲಿ ಕಾಲುಗಳ ಹತ್ರ ಈ ಥರ ರಿಂಗ್ ಡಿಸೈನ್ ಎಲ್ಲ ಬರುತ್ತಲ್ವ, ಅಲ್ಲೆಲ್ಲ ಸ್ವಲ್ಪ ನೋಡಿ ಈ ಥರ ಇಲ್ಲಿ ಅಲ್ಲೆಲ್ಲ ಕರೆಕ್ಟಾಗಿ ಮಾಡಿರಲಿಲ್ಲ. ಆಮೇಲೆ ಮತ್ತೆ ನಾನು ತೊಗೊಂಡು ಸ್ವಲ್ಪ ಉಜ್ತಾ ಇದ್ದೆ ಕ್ಲೀನಾಗಿ, ಅದು ಸಂದಿಯಲ್ಲೆಲ್ಲ ಕ್ಲೀನಾಗಿ ಹೋಗಲಿ ಅಂತ. ಆಮೇಲೆ ಒಂದು ಚಿಕ್ಕ ಟೇಬಲ್ ಬೇರೆ ಇತ್ತು, ಅದನ್ನು ಅದೇ ಥರನೇ ಸೇಮ್ ತುಂಬ ದಿನ ಆಗೋಗಿತ್ತು ಪೇಂಟ್ ಮಾಡಿ. ಆಯಿತು, ಪೇಂಟ್ ಉಳ್ಕೊಳ್ತು. ಇದು ದಿವಾನಾಗೆಲ್ಲ ಆದಮೇಲೆ ಇನ್ನೊಂದು ಚೂರು ಪೇಂಟ್ ಉಳ್ಕೊಂಡ್ಬಿಡ್ತು. ಸೊ ಹಾಗಾಗಿ ಉಳಿದಿರೋ ಪೇಂಟಲ್ಲಿ ಇದನ್ನೊಂದು ಮಾಡಿಬಿಡಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದೆ. ಸೊ ಹಾಗಾಗಿ ಇದಕ್ಕೂ ಕೂಡ ಅದು ಬ್ರಷ್ ತಂದಿದ್ದೀರ, ಬ್ರಷ್ ಇರೋದ್ರಿಂದ ತುಂಬ ಈಸಿಯಾಗಿ ಪೇಂಟ್ ಮಾಡೋಕ್ಕೆ ಸುಲಭ ಆಯಿತು ನಮಗೆ. ಸೊ ನೋಡಿ, ಈ ಥರ ಇದೆ ನೈಟಿ. ನಾನು ಹೇಳಿದೆಲ್ಲ ಇದನ್ನೇ ಹಾಕ್ಕೊಳ್ತೀನಿ ಅಂತ. ಚೆನ್ನಾಗಿದೆ ಕಲರು. ಈ ಕಲರ್ ನಾನು ಹಾಕ್ಕೊಂಡಿರಲಿಲ್ಲ. ಸೊ ಈ ಸಮ್ಮರ್ಗೆ ಚೆನ್ನಾಗಿರುತ್ತೆ. ಆಮೇಲೆ ಈ ಪೇಂಟ್ ಮಾಡ್ತಾ ಇದ್ವಿ ನಾವು ಈ ದಿವಾನ, ಮತ್ತು ಇದು ಸ್ವಲ್ಪ ಪೇಂಟ್ ಉಳಿತು ಅಂತ ಇದಕ್ಕೂ ಹಾಕಕ್ಕೆ ಹೇಳಿದ್ರೆ ಬಿಡೋರಿಗೆ. ಬಟ್ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಬಟ್ ಈಗ ಹಾಕ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗೋದಿಲ್ಲ. ತುಂಬ ದಿನ ಆಗೋಗಿತ್ತು ಇದಕ್ಕೆ ಹಾಕಿ. ಅದಕ್ಕೆ ಇದೇನು ಗೊತ್ತಾ, ಸ್ವಲ್ಪ ಈ ಕಟ್ಟಿಗೆಗೆಲ್ಲ ಹುಳ ಬರುತ್ತಲ್ಲ, ಅದೆಲ್ಲ ಸ್ವಲ್ಪ ಇದಾಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಇದಕ್ಕೆ ಪೇಂಟ್ ಹಾಕಿದ್ರು ಇವರು. ಸ್ವಲ್ಪ ಅದಕ್ಕೆ ಆರಬೇಕು ಅಂತೆಲ್ಲ ಇದೇ ಥರ ಬಿಟ್ಟಿದ್ದೀವಿ. ಆಮೇಲೆ ಉಳಿತು ಅಂತ ಇಲ್ಲಿ ಹಾಕಿದ್ದಾರೆ. ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಟ್ ಇರಲಿ, ಏನು ಮಾಡೋಕ್ಕಾಗೋದಿಲ್ಲ. ಮತ್ತು ಈ ಮನೆಗೂ ಪೇಂಟ್ ಮಾಡೋದು ಇದೆ. ಯಾಕೆ ಪೇಂಟ್ ಮಾಡೋದು ಅಂದರೆ, ಇದು ನೋಡಿ ಗೋಡೆ ಎಲ್ಲ ಎಷ್ಟು ಗಲೀಜ್ ಆಗಿಬಿಟ್ಟಿದೆ. ಪಾಪು ಇದನ್ನೆಲ್ಲ, ಪಾಪು ಮಕ್ಕಳೆಲ್ಲ. ಮತ್ತು ನಾನು ಟ್ಯೂಷನ್ ಮಾಡ್ತೀನಿ. ಟ್ಯೂಷನ್ ಮಾಡೋದ್ರಿಂದ ಮಕ್ಕಳೆಲ್ಲ ಬಂದು ಕೂತ್ಕೊಳ್ತಾರೆ. ತಲೆ ಎಣ್ಣೆ ಆಯಿತು, ಬರೆಯೋದು, ಏನೋ ತುಂಟಾಟಗಳು ಇದ್ದೇ ಇರುತ್ತಲ್ಲ ಮಕ್ಕಳೆಲ್ಲ. ಸೊ ಹಾಗಾಗಿ ಇಷ್ಟೊಂದು ಗಲೀಜಾಗಿರೋದು. ಏನಪ್ಪ ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ದಾರೆ ಅಂತ ದಯವಿಟ್ಟು ಅನ್ಕೋಬೇಡಿ. ಪೇಂಟ್ ಎವ್ರಿ ಇಯರ್ ನಾನು ಟ್ಯೂಷನ್ ಆದಮೇಲೆ ಸಮ್ಮರಲ್ಲಿ ಒಂದು ಸಾರಿ ಪೇಂಟ್ ಮಾಡ್ತೀನಿ ಈ ರೂಮ್ಗೆಲ್ಲ ಅಂದರು. ಸೊ ಹಾಗಾಗಿ ಇದಕ್ಕೂ ಪೇಂಟ್ ಮಾಡೋದಿದೆ. ಬಟ್ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಿಫೋರ್ ಹಾಲಿಡೇಸ್ ಮುಂಚೆ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಇಷ್ಟು ಇದು ಪೇಂಟ್ದು ಬಿಟ್ಟರೆ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ, ನಮ್ಮ ತಮ್ಮನ ಮದುವೆ ಫಿಕ್ಸ್ ಆಯಿತು. ಅದೊಂದು ಸಿಕ್ಕಾಪಟ್ಟೆ ಖುಷಿ ಪಡುವಂಥ ವಿಷಯ. ಸೊ ಹಾಗಾಗಿ ಮದುವೆ ಡೇಟ್ ಫಿಕ್ಸ್ ಆಗಿದೆ. ಏನಪ್ಪ ಹೌದು ಮದುವೆಗೂ ಹೋಗಬೇಕು, ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಸೊ ಊರಿಗೆ ಹೋದರೆ ಎಲ್ಲ ಊರಲ್ಲೇ ಸಿಗ್ತಾರೆ, ಚೆನ್ನಾಗಿರುತ್ತೆ. ಎಲ್ಲ ತೋರಿಸ್ತೀನಿ. ನನ್ನ ಹೆಸರು ಬಿಟ್ಟರೆ ನಿಮಗೆ ಪರಿಚಯ ಮುಂದೆ ಏನೂ ಆಗಲೇ ಇಲ್ಲ. ಸೊ ಹಾಗಾಗಿ ಊರಲ್ಲಿ ಅಪ್ಪ ಅಮ್ಮ, ತಮ್ಮ ವೈಫ್, ನನ್ನ ತಂಗಿಯರು, ಅವ್ರ ಮಕ್ಕಳು ಎಲ್ಲರೂ ಪರಿಚಯ ಆಗುತ್ತೆ. ಸೊ ಈಗ ತಮ್ಮ ಅಂದ ತಕ್ಷಣ ಸ್ವಂತ ತಮ್ಮ ಅಂತ ಅಲ್ಲ, ಅಂದರೆ ಕಜಿನ್ ಬ್ರದರ್. ಸೊ ನಮ್ಮ ತಾಯಿ ಇದಾರಲ್ವ, ನಮ್ಮ ತಾಯಿ ಅಕ್ಕನ ಮಗನ ಮದುವೆ. ತಮ್ಮನೆಯಲ್ಲಿ ನೀವು ನೋಡಿದಂಗೆ ನಮ್ಮ ತಮ್ಮನ ಮದುವೆ ಸ್ವಂತ ತಮ್ಮ ಅಲ್ಲ, ಕಜಿನ್ ಬ್ರದರ್. ಸೊ ಅವ್ರ ಮದುವೆಗೆ ಹೋಗಬೇಕು. ಪ್ಲ್ಯಾನ್ ನಡೀತಾ ಇದೆ, ಯಾವಾಗ ಹೋಗೋದು ಏನು ಅಂತ.
ಸೊ ಆದಷ್ಟು ಬೇಗ ನಿಮಗೂ ಗೊತ್ತಾಗುತ್ತೆ. ಓಕೆನಾ? ಸೊ ನಾವು ಇವತ್ತು ಎಗ್ ಬಿರಿಯಾನಿ ಮಾಡಿದ್ದೀವಿ. ಅದಕ್ಕೆ ಇಲ್ಲೇ ಕುತ್ಕೊಂಡು ಊಟ ಮಾಡೋಣ ಅಂತ. ನೋಡಿ ಅಲ್ಲಿಗ ಚಪಾತಿ ಎಲ್ಲ ಅವ್ನು ನೋಡಿ ಅಲ್ಲಿಗ. ಪಾಪು ಬಿಸಿ ಇದೆ, ಬಾಯಿ ಕಡೆಗೆ ಬಾ. ಪ್ರಣೀತಾ ಕೈ ಕೆಳಗಡೆ ಅಕ್ಕ ಕೊಂಡ ಕೈ ಕೆಳಗಡೆ ಇಡಬಾರ್ದು. ಊಟ ಮಾಡ್ತೀಯಲ್ವಾ ಇವಾಗ, ಕೈ ಕೆಳಗಡೆ ಇಡಬಾರ್ದು. ಸೊ ಪಾಪು ಬಿಸಿ ಇದೆ, ಕೆಳಗಡೆ ಕುತ್ಕೊಳ. ಕೂತ್ ಕೆಳಗಡೆ ಕೂಚು. ಹಾಂ ಬಿಸಿ ಇರುತ್ತೆ. ಸೊ ನಮ್ಮ ತಮ್ಮನೂ ಇದ್ದಾನೆ, ಅವನಿಗೂ ಹಾಕ್ಕೊಡ್ತೀನಿ. ಪಾರ್ಥ ನನ್ನ ಹಸ್ಬೆಂಡ್ ಇನ್ನೂ ಡ್ಯೂಟಿಯಿಂದ ಬಂದಿಲ್ಲ. ಇವತ್ತು ಅವ್ರಿಗೆ ಸ್ಪೆಷಲ್ ಡ್ಯೂಟಿ ಇದೆ ಅಂತೆ. ಸೊ ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅವ್ರು ಅಲ್ಲೇ ಊಟ ಮಾಡ್ಕೊಂಡು ಬರ್ತೀವಿ ಅಂತ ಅಂದರು. ಸೊ ಹಾಗಾಗಿ ನಾವು ಇಷ್ಟೇ ಊಟನ ಮಾಡ್ತಾ ಇದ್ದೀವಿ. ಹೇಗಿದೆ ಅಂತ ಟೇಸ್ಟ್ ಹೇಳು. ಟೇಸ್ಟ್ ಇಲ್ಲಿ ಸೈಡಲ್ಲಿ ತೊಗೊಂಡಿರ್ತೀವಿ ಸ್ವಲ್ಪ. ಸೂಪರಾ? ಚೆನ್ನಾಗಿದೆಯಾ? ಖಾರ ಇದೆ ಜಾಸ್ತಿ ಇಲ್ಲ ಅಲ್ಲ? ಓಕೆ ಓಕೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಏನಂತಂದರೆ ಊಟ ಮಾಡಿ ಹಾಗೆ ಪಾಪಗೆ ಊಟ ಮಾಡಿಸು ಮಲಗು ಅಂತ ಆಗೋಯ್ತು. ಸೊ ಅದಕ್ಕೆ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನು ಅಂದರೆ ದೇವ್ರದ್ದು ಕಾಯಿ ಇಟ್ಟಿದ್ದೆ ಅಲ್ವ ನಾನು, ಅದು ಗಿಡ ಬಂದುಬಿಟ್ಟಿತ್ತು ಈ ಥರ. ಸೊ ಇದನ್ನ ಚೇಂಜ್ ಮಾಡಿ ಬೇರೆ ಕಾಯಿ ಇದು ಮಾಡೋಣ ಅಂತ. ಸೊ ಇವಾಗ ಇದನ್ನು ಊರಿಗೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ಬಿಡ್ತೀನಿ. ಅಲ್ಲಿ ತೋಟ ಮತ್ತು ಹೊಲ ಎಲ್ಲ ಇದೆಯಲ್ಲ, ಅಲ್ಲಿ ಹಾಕ್ಕೊಳ್ತಾರೆ. ಸೊ ಅದಕ್ಕೆ ಇದನ್ನು ತೊಗೊಂಡು ಹೋಗೋಣ ಅಂತ ಬೇರೆ ತೆಂಗಿನಕಾಯಿನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಈಗ ಕಳಶಕ್ಕೆ ಇಟ್ಬಿಟ್ಟು ದೇವ್ರ ದೀಪ ಹಚ್ಚೋಣ ಅಂತ. ಸೊ ಇದನ್ನು ಮಾಡ್ತಾಯಿದ್ದೀನಿ. ಸೊ ಈ ಕಾಯಿನ ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ತೀನಿ. ನೋಡೋಣ ಏನಾಗಿ ಯೂಸ್ ಮಾಡ್ಕೊಳ್ತಾರೆ ಅವ್ರಿಗೆ, ತೋಟದಲ್ಲಿ ಅಥವಾ ಹೊಲದಲ್ಲಿ ಹಾಕ್ಕೊಳ್ತಾರೆ. ಸೊ ದೇವ್ರ ದೀಪ ಹಚ್ಚಿದ್ದೆಲ್ಲ ಆಯಿತು. ನಾಳೆ ಪ್ರಣೀತನ ರಿಸಲ್ಟು, ಬಟ್ ನಾವು ಇರಲ್ಲ. ಸೊ ಅವ್ರ ಅಪ್ಪನೇ ಅಟೆಂಡ್ ಮಾಡ್ತಾರೆ. ಪ್ರಣೀತಾ ಹೇಗೆ ಮಾಡಿರ್ತೀಯ ಎಕ್ಸಾಮು? ನಿಜವಲ್ಲ? ಔಟ್ ಆಫ್ ಔಟ್ ಎಲ್ಲದಕ್ಕೂ. ಸೊ ಎವ್ರಿ ಸಾರಿ ನಾನೇ ಅಟೆಂಡ್ ಮಾಡ್ತಾ ಇದ್ದೆ. ಸೊ ಈ ಸಾರಿ ಇವು ಹೋಗ್ತಾ ಇರೋದ್ರಿಂದ ನಾಳೆ PTM ಅಟೆಂಡ್ ಮಾಡೋಕ್ಕಾಗೋದಿಲ್ಲ, ಅವರಪ್ಪನೇ ಅಟೆಂಡ್ ಮಾಡ್ತಾರೆ. ಓಕೆ. ಮತ್ತು ಇವತ್ತು ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡಿದ್ದೆ. ನಾನು ಬ್ರೇಕ್ಫಾಸ್ಟ್ ಮಾಡಬೇಕು, ನಾನು ಇನ್ನೂ ಬ್ರೇಕ್ಫಾಸ್ಟ್ ಮಾಡಲೇ ಇಲ್ಲ. ಸೊ ಬ್ರೇಕ್ಫಾಸ್ಟ್ ಮಾಡಬೇಕು. ಮಾವಿನಕಾಯಿ ಹಾಕಿಬಿಟ್ಟು ಚಿತ್ರಾನ್ನ ಮಾಡಿದ್ದೆ. ಸೊ ಹಾಗಾಗಿ ತಿನ್ನಬೇಕು. ಆಮೇಲೆ ತಮ್ಮನು ಬಾಕ್ಸ್ ಎಲ್ಲ ತೊಗೊಂಡು ಹೋದ. ಸೊ ಅದಕ್ಕೆ ಅವ್ನ ಬಾಕ್ಸ್ಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ನಾನು. ಸೊ ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಆಮೇಲೆ ಅವನಿಗೆ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಚಪಾತಿ ಎಲ್ಲ ಮಾಡಿ ಅವನಿಗೆ ಬಾಕ್ಸಿಗೆ ಕಳಿಸ್ಬಿಟ್ಟೆ. ಸೊ ಈಗ ನಮಗೆ ಊಟಕ್ಕೆಲ್ಲ ಮಧ್ಯಾಹ್ನಕ್ಕೆ ಅದೆಲ್ಲ ಚಪಾತಿ ಮಾಡ್ಕೋಬೇಕು. ಸೊ ಇನ್ನು ರೈಸ್ ಸಾಂಬಾರು ಮಾಡಬೇಕು. ಕೆಲಸ ಬೇಜಾನಿದೆ, ಕೆಲಸ ಮಾಡಿ. ಚೆನ್ನಾಗಿದೆ. ರಾ ಮ್ಯಾಂಗೋ ತೊಗೊಂಬಂದಿದ್ರು, ಮಾವಿನ ಹಣ್ಣು ಅಂದರೆ ಹಸಿದಿರುತ್ತಲ್ಲ ಕಾಯಿ, ಆ ಥರದ್ದು. ಸೊ ಅದಕ್ಕೆ ಅದನ್ನು ಹಾಕಿಬಿಟ್ಟು ಇವತ್ತು ಚಿತ್ರಾನ್ನ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಯಾಕೋ ಪಾಪು ಅಕ್ಕನ ಹೊಡಿತೀಯಾ? ಚೆನ್ನಾಗಿದೆ ನೋಡಿ, ತಿನ್ನಿಸ್ಬೇಕಂತ. ಹಾಂ ತಿಂತೀಯಾ? ತಿಂತೀಯಾ? ತಿಂದು ಮುಗಿಸ್ಬಿಡ್ತೀನಿ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ನಂದು. ಸೊ ರೈಸ್ ಸಾಂಬಾರು ಮಾಡಬೇಕು ಇವತ್ತು. ಸಾಂಬಾರು ಏನಂದರೆ ಇದು ಮಂಗಳೂರು ಸೌತೆಕಾಯಿ ಬರುತ್ತಲ್ವ, ಮೊನ್ನೆ ಒಂದು ಅರ್ಧ ಯೂಸ್ ಮಾಡಿದ್ದೆ. ಆಫ್ ಮಾಡಿದ ಮಿಷಿನ್ನು. ನನ್ನ ಮಗನು ಒಂದೇ ಕೆಲಸ, ಎಚ್ಚರ ಆಗಿದ್ದಾಗ ನನ್ನ ಮಿಷಿನ್ಗೆ ಹಾಕಿಬಿಟ್ರೆ ಬಟ್ಟೆನ ಆಫ್ ಮಾಡೋದೇ ಕೆಲಸ. ಸಾಕು ನೋಡಿ, ಈಗ ಫುಲ್ಲು ಇನ್ನೇನು ಬಿಡ ಮುಗಿದೋಗಿತ್ತು, ಈಗ ಆಫ್ ಮಾಡಿ ಇಟ್ಬಿಟ್ಟ ಅದನ್ನು. ಈಗ ಏನು ಕತೆಗಳು ಇವ್ರದ್ದು, ತುಂಬ ಕಾಟ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಇವ್ದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ ಇವನ ಜೊತೆ ನನಗೆ. ಎಲ್ಲೋದ್ರೂ ಎಲ್ಲರೂ ಹತ್ತೋದು, ಏನಾದ್ರು ತೆಗಿಯೋದು, ಕಿತ್ತೋದು, ಈ ಥರ ಎಲ್ಲ ಮಾಡ್ತಾನೆ ಇದ್ದಾನೆ.
ತಲೆ ಚಿಟ್ಟು ಹಿಡಿತಾ ಇದೆ ನನಗೆ. ಏನು ಮಾಡೋದೋ ಗೊತ್ತಿಲ್ಲ. ಸೊ ಇದನ್ನು ಹಾಫ್ನ ನಾನು ಯೂಸ್ ಮಾಡಿದ್ದೆ ಮುಂಚೆ, ಅವಾಗ ಏನೋ ವಿಡಿಯೋ ಏನು ಮಾಡಲಿಲ್ಲ ನಾನು. ಸೊ ಇವಾಗ ಇನ್ನೂ ಹಾಫ್ ಇದೆ, ಇದನ್ನು ಹಾಕಿ ಸಾಂಬಾರು ಮಾಡಬೇಕು. ಸೊ ಒಂದು ಕಡೆ ಬೇಳೆ ಬೇಯಿಸೋಕ್ಕೆ ಇಟ್ಬಿಡೋಣ. ಬೇಳೆನ ತೊಳೆದ್ಬಿಟ್ಟು ಬೇಯಕ್ಕೆ ಇಟ್ಬಿಡೋಣ. ಒಂದು ಕಡೆ ಬೇಳೆ ಬೆಂದರೆ ಒಂದು ಕಡೆ ಸಾಂಬಾರು ಮಾಡ್ಕೋಬೋದು ಬೇಗ. ಈ ಕಡೆ ಚೆನ್ನಾಗಿ ಬೇಳೆ ಬೇಯಬೇಕು. ಈ ಕಡೆಗೆ ನಾನು ಇದನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ. ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಹೋಳಿಗಿಂತ ಕಮ್ಮಿ ಕೊಬ್ಬರಿ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಹುರಿಗಡಲೆ, ಆಮೇಲೆ 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು ಚೂರು ಚಕ್ಕೆ, 2 ಮೆಣಸು, 2 ಲವಂಗ, ನೋಡಿ ಇಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ. ಸೊ ಇದನ್ನೆಲ್ಲ ನಾನು ರುಬ್ಬಕ್ಕೆ ತೊಗೊಂಡಿದ್ದೀನಿ. ಇದನ್ನೆಲ್ಲ ರುಬ್ಕೊಂಡು ಬರೋದು ನಿಮಗೆ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಇವಾಗ ಹಾಕೊಳ್ಳೋಣ ನಾವು. ಈರುಳ್ಳಿ, ಕೊಬ್ಬರಿ, ಈ ಮಸಾಲೆ ಐಟಮ್ಮು ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಈ ಹುರಿಗಡಲೆ ಮತ್ತು ಕೊಬ್ಬರಿ ಎಲ್ಲನೂ ಹಾಕ್ಕೊಂಡು ಫಸ್ಟು ಗ್ರೈಂಡ್ ಮಾಡ್ಕೊಂಬಿಡೋಣ. ಟೊಮೆಟೊ ಹಾಕೊಳ್ಳೋಣ. ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೀವು ಇದಕ್ಕೆ ಬೇಕಿದ್ದರೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಮತ್ತು ಬೆಲ್ಲನ ಯೂಸ್ ಮಾಡ್ಕೋಬೋದು. ಬಟ್ ನಾನು ಅದನ್ನು ಹಾಕುತ್ತೀನಿ ರೆಗ್ಯುಲರಾಗಿ. ಬಟ್ ಈ ಟೈಮಲ್ಲಿ ಇವತ್ತು ಬೇಡ ಅಂತ ಹಾಗೆ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಪೇಸ್ಟ್ ಈ ಥರ ರೆಡಿಯಾಗಿದೆ. ಇವಾಗ ನಮಗೆ ಮಸಾಲೆ ಎಲ್ಲ ರೆಡಿ. ಕುಕ್ಕರ್ಲೇ ಮಾಡ್ತೀನಿ ನಾನು. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಮೆಣಸನ್ನ ನಾನು ಈ ಥರ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಚಟಪಟ ಅಂತ ಇದೆ. ಸೊ ಇವಾಗ ನಾನು ಸ್ವಲ್ಪ ಇದಕ್ಕೆ ಹಿಂಗನ್ನು ಹಾಕೋತಾ ಇದ್ದೀನಿ. ಈಗ ನಾವು ಸೌತೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಇದಕ್ಕೆ ಹಾಕೊಳ್ಳೋಣ. ಸರಿ, ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಒಳ್ಳೆ ಘಮ ಬರ್ತಾ ಇದೆ ಫ್ರೆಂಡ್ಸ್. ಇದು ಹಸಿ ವಾಸನೆ ಎಲ್ಲ ಹೋಗಿದೆ, ಒಳ್ಳೆ ಘಮ ಬರ್ತಾ ಇದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವು ಹುಣಸೆಹಣ್ಣಿನ ರಸ ಮತ್ತು ಬೆಲ್ಲನ ಸೇರಿಸ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ನಾನು ಕ್ಯಾಶುವಲಾಗಿ ಹಾಗೆ ಮಾಡೋದು, ಬಟ್ ಇವತ್ತು ಬೇಡ ಅಂತ ಸ್ಕಿಪ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಬೇಯಿಸ್ಕೊತಾ ಇದ್ದೀನಿ ಬೇಳೆ ಅಂತ ಹೇಳಿದೆ ಅಲ್ವಾ, ಈ ಬೇಳೆನ ಇದಕ್ಕೆ ಹಾಕೊಳ್ಳೋಣ. ಸೊ ಇವಾಗ ಇದಕ್ಕೆ ನೀರು ಹಾಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು. ಫ್ರೀಯಾಗಿ ಬೇಡ, ಸ್ವಲ್ಪ ಗಟ್ಟಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೂ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ ಫ್ರೆಂಡ್ಸ್. ಇವಾಗ ಇದಕ್ಕೆ ಮುಚ್ಚಳ ನಮಗೆ ಮುಚ್ಚಿಬಿಟ್ಟು ಒಂದೇ ಒಂದು ವಿಸಿಲ್ ಅಷ್ಟೇ, ಒಂದು ವಿಸಿಲ್ ಸಿಟಿ ಹೊಡೆಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ ಸಾಂಬಾರು. ತುಂಬ ಚೆನ್ನಾಗಿದೆ. ಸೇಮ್ ಧರ್ಮಸ್ಥಳದಲ್ಲಿ ತಿಂತೀವಲ್ಲ ಸಾಂಬಾರು, ಅದೇ ಥರನೇ ಇರುತ್ತೆ. ಸೊ ಅಡುಗೆ ಎಲ್ಲ ಮಾಡಿದೆ ಫ್ರೆಂಡ್ಸ್. ಚಪಾತಿ ಎಲ್ಲ ಮಾಡಿಬಿಟ್ಟೆ, ನೈಟ್ಗೂ ಆಗೋ ಥರ ಮಾಡಿಬಿಟ್ಟಿದ್ದೀನಿ. ಸೊ ಬೆಂಡೆಕಾಯಿ ಪಲ್ಯ, ರೈಸು, ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡಿದೆ ನಾನು. ತುಂಬ ಚೆನ್ನಾಗಿ ಬಂದಿದೆ. ಸೊ ನಾನು ಇವಾಗ ಊಟ ಮಾಡ್ತಾಯಿದ್ದೀನಿ. ಸಾಂಬಾರು ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸಾಂಬಾರು ಟೇಸ್ಟ್ ಮಾಡೋಣ ಹೆಂಗೆ ಬಂದಿದೆ ಅಂತ. ಸೂಪರ್ ಆಗಿದೆ ಫ್ರೆಂಡ್ಸ್.
ಖಾರ ಉಪ್ಪು ಎಲ್ಲ ಹದವಾಗಿದೆ. ನಮ್ಮಲ್ಲಿ ಸ್ವಲ್ಪ ಖಾರ ಮತ್ತು ಉಪ್ಪು ಎಲ್ಲ ಕಮ್ಮಿನೇ ತಿನ್ನೋದು. ಸೊ ಸೂಪರಾಗಿ ಬಂದಿದೆ. ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ, ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿದೆ. ಸೊ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿಗೆ ಮತ್ತು ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.